Chapter 5, Diagnosis and Cure of Infant Diseases. Okay, in this chapter, we will be studying in depth of diagnosis and cure of infant diseases. Here, minor infant diseases. What are the infant diseases that are affected to the children when they are minor? So, how should parents take such children's diseases that affects directly to them? So, what are the curing methods? What are the precautions that the parents has to take into consideration? So, here children suffer from a lot of minor ailments, which, if neglected, may develop into serious, complicated, major diseases, causing great concern and alarm to the parents. The most common are colic, constipation, diarrhea, common cold, and convulsions, crop scabis or itch, eczema, and worms. Here, in depth, we will be studying each and every diseases and a cure over it. The first one is colic. It is a disease attended with severe pain and flattened distension of the abdomen without diarrhea. The symptoms are the following. What are the symptoms? ಈ ಕೋಲಿಕ್ ಅನ್ನೋ ರೋಗ ಏನಾದರೂ ಪತ್ತೆ ಆದರೆ ಮಕ್ಕಳಲ್ಲಿ ಅದು ತುಂಬ ಹೊಟ್ಟೆ ಕೆಳಭಾಗದಲ್ಲಿ ತುಂಬ ನೋವನ್ನು ಅನುಭವಿಸ್ತಾ ಇರ್ತಾರೆ, ತುಂಬ ಹಿಂಸೆನ ಅನುಭವಿಸ್ತಾರೆ, ಆದರೆ ಡೈರಿಯಾ ಆಗಿರೋದಿಲ್ಲ. ಸೊ ಏನಿದ್ರು ಸಿಂಪ್ಟಮ್ಸ್ ಅಂತಂದರೆ ಫಿಟ್ಸ್ ಆಫ್ ಇರಿಟೇಟಬಲ್ ಕ್ರೈಯಿಂಗ್, ತುಂಬ ಹಿಂಸಿತವಾಗಿ ಅಳ್ತಾ ಇರ್ತಾರೆ. ಹಾರ್ಡ್ ಆ್ಯಂಡ್ ಡಿಸ್ಟೆಂಡೆಂಟ್ ಅಬ್ಡಮನ್, ಗ್ಯಾಸ್ ಇನ್ ದ ಸ್ಟಮಕ್, ಕ್ಲಂಚ್ಡ್ ಫಿಟ್ಸ್ ಅಂದರೆ ಕೈ ಮುಷ್ಟಿನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ. ಕೋಲ್ಡ್ ಫೀಟ್ ಟೈಟ್ಲಿ ಡ್ರಾನ್ ಅಪ್ ಟುವರ್ಡ್ಸ್ ದ ಬಾಡಿ, ಮುದ್ರಕೊಂಡಿರ್ತಾರೆ. ಆ್ಯಂಡ್ ಕಿಕ್ಡ್ ಔಟ್. ಇಟ್ ಮೇ ಬಿ ಡ್ಯೂ ಟು ವೆರೈಟಿ ಆಫ್ ಕಾಸಸ್ ಸಚ್ ಆಸ್ ಇಂಡೈಜೆಷನ್, ಸರಿಯಾಗಿ ಹೊರಗಡೆ ಹೋಗಿರೋದಿಲ್ಲ. ಆಮೇಲೆ ಕಾನ್ಸ್ಟಿಪೇಷನ್ ಇರುತ್ತೆ. ಇನ್ಫೆಕ್ಷನ್ ಅಂದರೆ ಕಕ್ಸಕ್ಕೆ ಹೋಗಿರೋದಿಲ್ಲ. ಸೊ ಅದೊಂದು ದೊಡ್ಡ ಕಾರಣ. ಇಲ್ಲಿ ಕ್ಯೂರ್, ಹೇಗೆ ಇದನ್ನು ಕ್ಯೂರ್ ಮಾಡ್ಬೋದು ಅಂತಂದರೆ, ವಾರ್ಮ್ತ್ ಶುಡ್ ಬಿ ಅಪ್ಲೈಡ್ ಟು ದ ಅಬ್ಡಮನ್ ಆಸ್ ಎ ರಿಲೀಫ್ ಮೆಷರ್ ವಿತ್ ಸ್ಲೈಟ್ಲಿ ಹೀಟೆಡ್ ಫನಲ್ ಕ್ಲೋತ್. ಸ್ವಲ್ಪ ಬಿಸಿ ಬಟ್ಟೆನ ಬಿಸಿ ಮಾಡಿಕೊಂಡು ಹೊಟ್ಟೆ ಕೆಳಭಾಗದಲ್ಲಿ ಅದನ್ನು ಬೆಚ್ಚಗೆ ಮಾಡಬೇಕು. ವಾರ್ಮ್ ವಾಟರ್ ವಿತ್ ಎ ಲಿಟಲ್ bicarbonate of soda dissolved in it may be given. Hot water bags may be applied to the sides of the abdomen, or the child may be laid on a stomach over a hot water bag. ಅಂದರೆ ಬಿಸಿ ನೀರಿನ ಬ್ಯಾಗ್ನ ಮಗು ಹೊಟ್ಟೆ ಕೆಳಭಾಗದಲ್ಲೋ ಅಕ್ಕಪಕ್ಕದಲ್ಲೋ ಇಟ್ಟಾಗ ಅದೇನಾಗುತ್ತೆ, ಆ ಭಾಗದಲ್ಲಿ ಎಲ್ಲಿ ಕಕ್ಸೋಕೆ ಹೋಗಿರೋದಿಲ್ವೋ ಆ ಭಾಗ ಸ್ವಲ್ಪ ರಿಲೀಫ್ ಆಗುತ್ತೆ. ಗ್ಯಾಸ್ ಏನೇ ಆಗಿದ್ರು. ರೆಗ್ಯುಲರ್ ಹ್ಯಾಬಿಟ್ಸ್ ಆಫ್ ಎಂಪ್ಟಿವಿಂಗ್ ದ ಬೋವಲ್ ಶುಡ್ ಬಿ ಎಂಕರೇಜ್ ಆಸ್ ಅ ಪ್ರಿವೆಂಟಿವ್ ಅಗೇನ್ಸ್ಟ್ ಕೋಲಿಕ್. ಅಂದರೆ ಅವರು ಹೊರಗಡೆ ಹೋಗಬೇಕು. ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಎರಡೂ ಹೊರಗಡೆ ಸರಿಯಾಗಿ ಪ್ರತಿನಿತ್ಯ ಹೋದಾಗ ಮಾತ್ರ ಮಕ್ಕಳು ಆರೋಗ್ಯಭರಿತಾಗಿರ್ತಾರೆ. ಯಾವತ್ತೂ ಒಂದಿನ ಮಾಡ್ದೇ ಮತ್ತೊಂದು ದಿನ ಹಾಗೆ ಉಳಿಸ್ಕೊಂಡು 2 ದಿನ ಕಟ್ಕೊಂಡು 3ನೇ ದಿನ ಮಾಡ್ತಿದ್ದಾರೆ ಅಂದರೆ ಅವ್ರ ಆರೋಗ್ಯ ಹಾಳಾಗ್ತಿದೆ ಅಂತ ಅರ್ಥ. ಸೊ ಎರಡನೇದು ಕಾನ್ಸ್ಟಿಪೇಷನ್. ಬ್ರೆಸ್ಟ್ ಫೀಡ್ ಬೇಬೀಸ್ ಸೆಲ್ಡಮ್ ಗೆಟ್ ಕಾನ್ಸ್ಟಿಪೇಟೆಡ್. ಅಂದರೆ ಎದೆ ಹಾಲು ಕುಡಿಯುವಂಥ ಮಕ್ಕಳು ಅದು ತುಂಬ ಹೆಚ್ಚಿಗೆ ಅದು ಮಲವಿಸರ್ಜನೆ ಮಾಡ್ತಾ ಇರೋದಿಲ್ಲ. ಅವರು ಹಾಲು ಕುಡಿತಾ ಇರ್ತಾರೆ. ಅವಾಗ ಹಾಲು ಕುಡಿತಾ ಇರಬೇಕಾದ್ರೆ ಅದು ಹೊಟ್ಟೆ ತುಂಬಿದಾಗ ಮಾತ್ರ, ಶೇಖರಣೆ ಆದಾಗ ಮಾತ್ರ ಅದು ಮಲವಿಸರ್ಜನೆ ಮಾಡ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಈವನ್ ಇಫ್ ದರ್ ಬೋವಲ್ ಮೂಮೆಂಟ್ಸ್ ಆರ್ ಇನ್ಫ್ರೀಕ್ವೆಂಟ್ ಆರ್ ಇರ್ರೆಗ್ಯುಲರ್, ಸರಿಯಾಗಿ ಮಲವಿಸರ್ಜನೆ ಮಾಡಲಿಲ್ಲ ಅಂತಂದರೆ ದ ಫೇಸಸ್ ಆರ್ ನೆವರ್ ಹಾರ್ಡ್. Babies should not be given laxatives which are best given only temporary relief. ಅಂದರೆ ಕೆಲವೊಂದು ಔಷಧಿಗಳು ಅವರು ಮಲವಿಸರ್ಜನೆ ಮಾಡೋಕ್ಕೆ ಕೆಲವೊಂದು ಔಷಧಿಗಳನ್ನು ಕೊಡ್ತಾರೆ, ಲೈಕ್ ಈ ಗ್ರೇಪ್ ವಾಟರ್ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ಅದನ್ನು ಕೊಟ್ಟಾಗ ಅವ್ರು ರಿಲೀಫ್ ಆಗುತ್ತೆ. ಆದರೆ ಅದ್ರ ಪಾಡಿಗೆ ಅದು ಆಟೋಮೆಟಿಕ್ಕಾಗಿ ಅದು ಹೊರಗೆ ಬಂದ್ಬಿಡಬೇಕು, ಮಲವಿಸರ್ಜನೆ ಎಳೆ ಮಕ್ಕಳಾಗಿದ್ರು ಕೂಡ. At times children get constipated which when solid food are introduced. ಅಂದರೆ ಗಟ್ಟಿ ಪದಾರ್ಥವಾದಂಥ ಊಟನ ಕೊಟ್ಟಾಗ ಸೊ ಅದೇನಾಗುತ್ತೆ, ಈ ಕಾನ್ಸ್ಟಿಪೇಷನ್ಗೆ ಇದಾಗುತ್ತೆ. ವಾಟರ್ ಗಿವನ್ ಬಿಟ್ವೀನ್ ಫೀಡ್ಸ್ ಮೇ ರಿಲೀವ್ ಕಾನ್ಸ್ಟಿಪೇಷನ್. ಊಟ ಮಾಡ್ತಾ ಮಧ್ಯದಲ್ಲಿ ನೀರನ್ನು ಕುಡಿಸ್ತಾ ಇದ್ದಾಗ ಮಾತ್ರ ಈ ಕಾನ್ಸ್ಟಿಪೇಷನ್ ಅಂದರೆ ಮಲವಿಸರ್ಜನೆ, ಮಲ ಕಟ್ಕೊಳೋದು ಏನಾಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ನೀರು ಕುಡಿತಾ ಮಕ್ಕಳು ಊಟ ಮಾಡಿದಾಗ ಮಲವಿಸರ್ಜನೆ ಕರೆಕ್ಟಾಗಿ ಹೋಗುತ್ತೆ. ಅವ್ರಿಗೆ ಊಟದ ಮಧ್ಯದಲ್ಲಿ ನೀರನ್ನ ಕುಡಿಸ್ತಾ ಬರಬೇಕು. ಪ್ರೋನಿ ಜ್ಯೂಸ್ ಇಸ್ ಸಜೆಸ್ಟೆಡ್ ಬೈ ಮೆನಿ ಡಾಕ್ಟರ್ಸ್ ಫಾರ್ ಕಾನ್ಸ್ಟಿಪೇಷನ್ ಇನ್ ಇನ್ಫ್ಯಾಂಟ್ಸ್.
In bottle-fed babies, adding more sugar, especially brown sugar to the milk, will help to relieve constipation. ಅಂದರೆ ಎದೆ ಹಾಲು ಕುಡಿದೆ ಬಾಟಲ್ ಹಾಲು ಕುಡಿಯೋಂಥ ಮಕ್ಕಳಿಗೆ ಸಕ್ಕರೆ ಅಂಶ ಹೆಚ್ಚಾಗಿ ಬ್ರೌನ್ ಶುಗರ್ ಅಥವಾ ಸಕ್ಕರೆ ಅಂಶ ಇರತಕ್ಕಂಥದ್ದು ಹಾಲನ್ನ ಕೊಟ್ಟಾಗ ಅವರು ಮಲವಿಸರ್ಜನೆ ಆಟೋಮೆಟಿಕ್ಕಾಗಿ ಮಾಡ್ತಾಯಿರ್ತಾರೆ. ದ ನೆಕ್ಸ್ಟ್ ಬಂದು ಡೈರಿಯಾ. ಇಟ್ ಈಸ್ ಅ ಡಿಸೀಸ್ ವಿಚ್ ಕಾಸಸ್ ಟೂ ಮೆನಿ ಲೂಸ್ ಮೋಷನ್ಸ್. ಅಂದರೆ ಹೆಚ್ಚಿಗೆ ಲೂಸ್ ಮೋಷನ್ ಹೋಗ್ತಾ ಇರ್ತಾರೆ. ದ ಸ್ಟೂಲ್ಸ್ ಆರ್ ಫ್ರೀಕ್ವೆಂಟ್ ಆ್ಯಂಡ್ ವಾಟರಿ ಆಫನ್ ವಿತ್ ಮ್ಯೂಕಸ್. ಅಂದರೆ ಅವರು ಮಕ್ಕಳು ಮಲವಿಸರ್ಜನೆ ಮಾಡ್ತಾ ಇರ್ಬೇಕಾದ್ರೆ ತುಂಬ ನೀರಿನ ಅಂಶ ಇರುತ್ತೆ, ಗೊಣ್ಣೆ ಅಂಶ ಇರುತ್ತೆ, ಆಮೇಲೆ ವಾಮಿಟ್ ಮಾಡ್ತಾ ಇರ್ತಾರೆ, ಮತ್ತು ಜ್ವರ ಕೂಡ ಇರುತ್ತೆ. ಡೈರಿಯಾ ಅಂತಂದರೆ ಬೇದಿ ಮಾಡ್ತಾ ಇರ್ತಾರೆ, ಹೆಚ್ಚಿಗೆ ನೀರಿನ ಅಂಶ ಯುಕ್ತವೆಲ್ಲ ಬೇದಿ ಮಾಡ್ತಾ ಇರ್ತಾರೆ, ವಾಂತಿ ಮಾಡ್ತಾ ಇರ್ತಾರೆ, ಮತ್ತು ಜ್ವರ ಕೂಡ ಇರುತ್ತೆ. ಅದು ಡೈರಿಯಾ ಅಂತ ಅರ್ಥ. Diarrhea is a common disease in India and through neglect is often the cause of infant mortality. Especially between the ages of 2 months and 1 year, children should be guarded against its dire consequences. It rarely occurs in breastfed babies. If it does, it may be due to some infection in the mother or to some medicine which the mother may be taking. Infantile diarrhea is caused by germs gaining entrance to the baby's body through the feeds. Feeds should be carefully protected from fleas and from contamination by unclean hands, and feeding utensils should be thoroughly sterilized. ಅಂದರೆ ಎದೆ ಹಾಲು ಕುಡಿಯುವಂಥ ಮಕ್ಕಳಿಗೆ ಏನಾಗುತ್ತೆ, ತಾಯಿ ಏನಾದರೂ ಸರಿಯಾಗಿ ಊಟ ಮಾಡಿರಲಿಲ್ಲ ಅಂತಂದರೆ, ಇಲ್ಲಾಂದರೆ ತಣ್ಣಗಿರುವಂಥ ಆಹಾರಗಳನ್ನು ತಾನು ತೊಗೊಂಡ್ರೆ, ಇಲ್ಲಾಂದರೆ ತಾನೇ ಹಳಸಿರುವಂಥ ಊಟಗಳನ್ನು ಮಾಡಿದ್ರೆ, ಆ ಮುಖಾಂತರನೂ ಮಕ್ಕಳು ಎದೆ ಹಾಲು ಮುಖಾಂತರನೇ ಅವರು ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇರೋದ್ರಿಂದ ಅದು ತಾಯಿ ಸರಿಯಾಗಿ ಊಟ ಮಾಡಬೇಕು. ಬಿಸಿಯಾಗಿರ್ತಕ್ಕಂಥ ಮತ್ತು ಆರೋಗ್ಯಪೂರ್ವಕ ಆಹಾರಗಳು, ಪೌಷ್ಟಿಕವಾಗಿರ್ತಕ್ಕಂಥ ಆಹಾರಗಳನ್ನು ತಾಯಿ ತಿಂದಾಗ ಮಾತ್ರ ಅವಳ ಎದೆ ಹಾಲು ಮಗುಗೆ ಸೇರಿದಾಗ ಅದು ಸರಿಯಾಗಿ ಮಲವಿಸರ್ಜನೆ ಮಾಡುತ್ತೆ. ತಾಯಿನೇ ಇಂಥ ಹಳಸಿದ್ದು ಇಂಥದ್ದೆಲ್ಲ ಅಂದರೆ ನ್ಯೂಟ್ರಿಷನ್ಸ್ ಇಲ್ಲದೆ ಇರತಕ್ಕಂಥ ಊಟಗಳನ್ನು ತಾಯಿನೇ ಮಾಡಿದಾಗ ಮಗು ಕೂಡ ಅನಾರೋಗ್ಯಕ್ಕೆ ತುತ್ತಾಗತ್ತೆ. ಸೊ ಇನ್ನು ಎದೆ ಹಾಲು ಇಲ್ಲದೇ ಬರೀ ಇನ್ನು ಕೆಲವೊಂದು ಪಾತ್ರೆಯಲ್ಲಿ ಊಟ ಮಾಡಿಸ್ತಿರ್ಬೇಕಾ ಹಳಸಿದ್ದು ಪಳಸಿದ್ದು ಇಂಥವನ್ನೆಲ್ಲ ಮಕ್ಕಳಿಗೆ ತಿನ್ನಿಸ್ಬಾರ್ದು. ಸ್ವಚ್ಛತೆಯಿಂದ ಕಾಪಾಡಿಕೊಂಡ್ರೆ ಮಾತ್ರ ಡೈರಿಯಾ ಅಂಥ ರೋಗಗಳು ಈ ಮಕ್ಕಳಿಗೆ ಬರೋದಿಲ್ಲ. ಆ್ಯಸ್ ಅ ಬೇಬೀಸ್ ಇಂಟೆಸ್ಟೈನ್ಸ್ ಆರ್ ವೆರಿ ಸೆನ್ಸಿಟಿವ್. ಟೂ ಮಚ್ ಶುಗರ್ ಇನ್ ದ ಫೀಡ್ಸ್ ಆರ್ ಎನಿ ಫುಡ್ಸ್ which does not agree with the baby and which the baby is unable to digest may cause diarrhea. As diarrhea drains the tissues and duplicates them to water, it will lead to serious complications if allowed to continue. So a doctor should immediately be consulted if a baby has diarrhea. However mild it may be. ಅಂದರೆ ಈ ನಾವು ಡೈರಿಯಾ ಅಂದರೆ ತುಂಬ ಬೇದಿ, ಜ್ವರ ಮತ್ತು ವಾಮಿಟಿಂಗ್ ಮಾಡ್ತಾ ಇದೆ ಮಗು ಅಂತಂದರೆ, ಮಗು ಪ್ರತಿಯೊಂದು ಸೂಕ್ಷ್ಮ ಕಣಗಳು, ಸೆಲ್ಸ್ ಅಥವಾ ಟಿಶ್ಯೂಸ್ ಅಂತ ಏನು ಹೇಳ್ತೀವಿ ನಾವು, ಅಡಲ್ಟ್ಸ್ ಆಗಿರೋದ್ರಿಂದ ಅದೆಲ್ಲ ಬಲ್ತಿರುತ್ತೆ. ಅಂದರೆ ನಮ್ಮ ಸೆಲ್ಸ್ಗಳು ಗಟ್ಟಿಯಾಗಿ ನಮ್ಮ ಇಮ್ಯುನಿಟಿ ಪವರ್ ಇರೋದ್ರಿಂದ ನಾವು ತಡ್ಕೊಳ್ತೀವಿ. ಆದರೆ ಮಕ್ಕಳಿಗೆ ಅವೆಲ್ಲ ಬೆಳೀತಾ ಇರೋದ್ರಿಂದ ತುಂಬ ಸೂಕ್ಷ್ಮ ಆಗಿರೋದ್ರಿಂದ ಅವು ತಡ್ಕೊಳಕ್ಕೆ ಸಾಧ್ಯ ಆಗಿರೋದಿಲ್ಲ. ಕೆಲವೊಂದು ಬಾರಿ ಅದೇನೋದಾಗುತ್ತೆ, ಮಕ್ಕಳು ಸುಸ್ತಾಗಿ ಈಡಾಗ್ಬಿಡ್ತಾರೆ. ಅದನ್ನು ಈಗ ನಾವು ತಾಯಿಯಾದವರು ನಾವು ಅದನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ, ಯಾರೇ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ವಾಮಿಟಿಂಗ್, ಜ್ವರ ಅಥವಾ ಅತಿಯಾದ ಬೇದಿಸಾರ ಇದ್ದಾಗ ಮಾತ್ರ ನಾವು ಇಮಿಡಿಯೇಟಾಗಿ ಮಕ್ಕಳ ಮನಸ್ಸಿನಲ್ಲಿ ಹೇಗೆ ಏನು ಅನುಭವಿಸ್ತಿದ್ದಾರೆ ಅನ್ನೋದು ನಮಗೆ ತಿಳಿಯೋದು ಸಾಧ್ಯನೇ ಇರೋದಿಲ್ಲ. ನಾವಾಗೆ ಮನೆ ವೈದ್ಯ, ಆ ವೈದ್ಯ ಈ ವೈದ್ಯ ಅಂತ ತಿಳ್ಕೊಳೋದು ತಪ್ಪಾಗುತ್ತೆ. ಅದು ಇನ್ನೇನೋ ರೋಗಕ್ಕೆ ತುತ್ತಾಗ್ಬೋದು. ಎಳೆ ಮಕ್ಕಳಾಗಿರೋದ್ರಿಂದ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಒಳ್ಳೆಯದು. ದೆನ್ ನೆಕ್ಸ್ಟು ಬಂದು ಇದಕ್ಕೆ ಕ್ಯೂರ್ ಏನು ಅಂತಂದರೆ, ಮೈಲ್ಡ್ ಡೈರಿಯಾ ಇಸ್ ಇಂಪ್ರೂವ್ಡ್ ಬೈ ಕಟ್ಟಿಂಗ್ ಡೌನ್ ದ ಶುಗರ್ ಇನ್ ದ ಫೀಡ್ಸ್ ಆ್ಯಂಡ್ ಮೇಕಿಂಗ್ ದ ಮೋರ್ ಡೈಲ್ಯೂಟ್. ದ ಫ್ಯಾಟ್ ಕಂಟೆಂಟ್ ಇನ್ ದ ಮಿಲ್ಕ್ ಫೀಡ್ ಶುಡ್ ಬಿ ರಿಡ್ಯೂಸ್ಡ್. ಅಂದರೆ ಕೊಬ್ಬಿನ ಅಂಶ ಇರತಕ್ಕಂಥ ಹಾಲನ್ನು ಕುಡಿಯೋದನ್ನು ಕಮ್ಮಿ ಮಾಡಿಸ್ತಾ ಬರಬೇಕು. ಆಮೇಲೆ ಸಕ್ಕರೆ ಅಂಶಯುಕ್ತ ಆಹಾರಗಳನ್ನು ಸ್ವಲ್ಪ ಕಮ್ಮಿ ಮಾಡಿಸ್ಬೇಕು. ಆ್ಯಸ್ ಅ ಶಾರ್ಟ್ ಟರ್ಮ್ ಮೆಷರ್ ಆರ್ ಆರ್ ರೂಟ್ ಅಂತ ಬರುತ್ತೆ. ಕಾಂಜಿ ಮೇ ಬಿ ಗಿವನ್ ಟು ದ ಬೇಬಿ ಸಫರಿಂಗ್ ಫ್ರಮ್ ಡೈರಿಯಾ. ಈ ಆರ್ ಆರ್ ರೂಟ್ನ ಅಂಶ ಇರತಕ್ಕಂಥ ಆಹಾರವನ್ನು ಮಕ್ಕಳಿಗೆ ಈ ಡೈರಿಯಾದಿಂದ ಸಂಬಂಧಪಟ್ಟ ಕಾಯಿಲೆಗಳಿಗೆ ಕೊಟ್ಟಾಗ ಕ್ರಮೇಣ ಕಮ್ಮಿ ಆಗುತ್ತೆ ಬರುತ್ತೆ. ಸೆಮಿ ಸಾಲಿಡ್ಸ್ ಆ್ಯಂಡ್ ಸಾಲಿಡ್ಸ್ ಶುಡ್ ಬಿ ಅವಾಯ್ಡೆಡ್. The aftercare of babies who have suffered from the acute diarrhea is very important. ಅಂದರೆ ಡೈರಿಯಾದಿಂದ ಬಳಲಿ ಸ್ವಲ್ಪ ಕ್ರಮೇಣ ನಿಧಾನವಾಗಿ ಚೇತರಿಸ್ಕೊಳ್ತಾ ಇರೋವಂಥ ಮಕ್ಕಳನ್ನು ಇನ್ನೂ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು. ದೇ ಶುಡ್ ಬಿ ಕೆಪ್ಟ್ ಇನ್ ದ ಸ್ಟ್ರಿಕ್ಟ್ ಡಯಟ್ ವಿತ್ ನೋ ಫ್ಯಾಟ್ ಇನ್ ಇಟ್.
skimmed milk and halved cream milk should be given till such time as a child is absolutely normal. Uh, though diarrhea may be severe in babies, it is seldom acute or prolonged in children above 2 years of age. ಅಂದರೆ 2 ವರ್ಷದ ಮೇಲ್ಪಟ್ಟು ಇರ್ತಕ್ಕಂಥ ಮಕ್ಳಿಗೂ ಕೂಡ ಇಂಥ ಡೈರಿಯಾ ಅಂತ ಕಾಯಿಲೆಗಳು ತುತ್ತಾಗುತ್ತೆ. ಅವ್ರಿಗೆ ಡೈರಿಯಾ ಅಂತ ಕಾಯಿಲೆಗಳು ಬರ್ತಾ ಇದೆ ಅಂತಂದರೆ ಅಂಥ ಮಕ್ಕಳನ್ನ ನಾವು ಆದಷ್ಟು ಸೂಕ್ಷ್ಮವಾಗಿ ನೋಡ್ಕೊಳ್ತಾ ಬರಬೇಕು. ದೆನ್ ನೆಕ್ಸ್ಟ್ ಬಂದು ಕಾಮನ್ ಕೋಲ್ಡ್ ಅಂದರೆ ಶೀತ ನೆಗಡಿ. So, a cold is a common and oft recurring complaint in children. It is due to an infection by a germ. It is infectious, so those suffering from a cold should not be allowed near baby or his food and clothing. If the cold is accompanied by fever, a doctor should be consulted immediately. Infants catch cold by exposure to the chill breeze from wet napkins not being removed or changed quickly, from staying in rooms which are too moist, or through wet clothes hung inside the room when they are crowded. Situations such as these should be avoided to prevent a child from catching cold. Running nose, sneezes, watery eyes are common symptoms of cold. ಮಕ್ಕಳಿಗೆ ನೆಗಡಿ ಅಥವಾ ಶೀತ ಇಂಥ ಎಳೆಯ ಮಕ್ಕಳಿಗೆ ಬಂದಾಗ ನಾವು ಯಾವ ರೀತಿ ಅದನ್ನು ಪ್ರಿಕಾಷನ್ ಮಾಡಬೇಕಂದ್ರೆ ಡೈಪರ್ನ ಚೇಂಜ್ ಮಾಡದೇ ಇದ್ದರೆ ಮಕ್ಕಳಿಗೆ ನೆಗಡಿ ಶೀತ ರನ್ನಿಂಗ್ ರೋಸ್ ಇಂತೆಲ್ಲ ಬರುತ್ತೆ. ಆಮೇಲೆ ಮಕ್ಕಳು ಮಲಗಿರುವಂಥ ಜಾಗದಲ್ಲಿ ಹಸಿ ಬಟ್ಟೆಗಳನ್ನು ಒಣ ಹಾಕಿದ್ರು ಆ ತಣ್ಣನ ಗಾಳಿಯಿಂದ ಅವಕ್ಕೆ ನೆಗಡಿ ಶೀತ ಬರುತ್ತೆ. ಅದನ್ನು ಅವ್ರು ತಡ್ಕೊಳಕ್ಕೆ ಸಾಧ್ಯ ಆಗಿರೋದಿಲ್ಲ ಎಳೆ ಮಕ್ಕಳಾಗಿರೋದ್ರಿಂದ. ಆದಷ್ಟು ಅವ್ರನ್ನ ಬೆಚ್ಚಗೆ ಇಡೋದ್ರಿಂದ ನಾವು ಸೂಕ್ಷ್ಮ ನೋಡ್ಕೋಬೇಕು. ದ ಕ್ಯೂರ್ ಶುಡ್ ಬಿ ಗಿವನ್ ಹೆವಿ ಡೋಸಸ್ ಆಫ್ ವಿಟಮಿನ್ ಸಿ ಟು ಕಂಬ್ಯಾಟ್ ಕೋಲ್ಡ್ಸ್. ಅಂದರೆ ವಿಟಮಿನ್ ಸಿ ಯುಕ್ತ ಅಂಶವುಳ್ಳ ಆಹಾರಗಳನ್ನು ಮಕ್ಕಳಿಗೆ ಕೊಡಬೇಕು. ಪ್ಲೆಂಟಿ ಆಫ್ ಲೂಕ್ ವಾರ್ಮ್ ವಾಟರ್ ಬಾಯ್ಲ್ಡ್ ಶುಡ್ ಬಿ ಗಿವನ್ ಆ್ಯಂಡ್ ನೋ ಕೋಲ್ಡ್ ವಾಟರ್. ತಣ್ಣಗಿರೋ ನೀರನ್ನು ಫ್ರಿಜ್ ನೀರು, ತಣ್ಣಗಿರೋ ನೀರು, ಮಡಿಕೆ ನೀರು ಇಂಥವನ್ನೆಲ್ಲ ಕುಡಿಸೋ ಅವಶ್ಯಕತೆ ಇಲ್ಲ. ಉಗುರು ಬೆಚ್ಚಗಿರೋ ನೀರನ್ನು ಕುಡಿಸಿದ್ರೆ ಸಾಕಾಗುತ್ತೆ. ಇಫ್ ದ ಚೈಲ್ಡ್ ಲ್ಯಾಕ್ಸ್ ಆ್ಯಪಟೈಡ್ ಇಟ್ ಶುಡ್ ನಾಟ್ ಬಿ ಫೋರ್ಸ್ಡ್ ಈಟ್. ಅಂದರೆ ಅವರು ಸಣ್ಣಗಿರ್ತಾರೆ, ಅಂದರೆ ಸಣ್ಣಗಿದ್ದಾರೆ ಅಂತ ಹೇಳ್ಬಿಟ್ಟು ದಪ್ಪ ಮಾಡೋಕ್ಕೆ ಹೆಚ್ಚಿಗೆ ಒತ್ತುವರಿಯಾಗಿ ಊಟ ಮಾಡಿಸೋ ಅವಶ್ಯಕತೆ ಇಲ್ಲ. ಎಷ್ಟು ಅವ್ರ ಹೊಟ್ಟೆ ಎಷ್ಟು ತುಂಬುತ್ತೋ ಅಷ್ಟು ಊಟ ಮಾಡಿಸಿದ್ರೆ ಸಾಕಾಗುತ್ತೆ. ಸೊ ಇಫ್ ಹಿ ಹ್ಯಾಸ್ ಅ ಕೋಲ್ಡ್ ಫೀವರ್ he should be confined to bed. Lactose and nose drops should not be given unless ordered by a doctor. ಡಾಕ್ಟರ್ನ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ನಾವೇ ಸ್ವಂತವಾಗಿ ನೋಸ್ ಡ್ರಾಪ್ಸ್ ದೊಡ್ಡವರು ಅಡಲ್ಟ್ಸ್ ಬಳಸುವಂತಹ ಕೆಲವೊಂದು ಮೆಡಿಸಿನ್ಸ್ಗಳು ಇರ್ಬೋದು, ವಿಕ್ಸ್ ಆಕ್ಷನ್ 500 ಇರ್ಬೋದು, ಅಥವಾ ನೆಗಡಿ ಬಂದರೆ ಮೂಗತ್ರ ಹಿಡ್ಕೊಂಡ್ರೆ ಎಲ್ಲ ಕಮ್ಮಿ ಆಗುತ್ತೆ ಅನ್ನೋ ಮೆಡಿಸಿನ್ಸ್ಗಳು ಈಗಾಗಲೇ ಅಡ್ವರ್ಟೈಸ್ಮೆಂಟ್ಸ್ಗಳು ಇರೋದ್ರಿಂದ ಅದನ್ನೆಲ್ಲ ಮಕ್ಕಳ ಮೇಲೆ ಪ್ರಯೋಗ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಏಕೆಂದರೆ ಅವರು ಉಸಿರಾಡಬೇಕಾದ್ರೆ ತೀವ್ರವಾಗಿ ಜೋರಾಗೆ ತೊಗೊಳ್ತಾರೆ. So, a neglected cold may lead to serious ear and throat infections and further develop into bronchitis or pneumonia. The next one, convulsions. Children get sometimes especially when they have high fever. During convulsions or spasms, there is twitching of muscles of the hands, feet and face, spreading to most parts of the body. Breathing becomes heavy, the body stiffens, the eye becomes fixed and roll upward. There is occasionally froth in the mouth, and at times the child forcefully. Then a heavy cold combined with high fever and constipation, sore throat, infectious diseases, brain injury or brain infection may cause convulsions. ಅಂದರೆ ಇದು ಮೆದುಳಿಗೆ ಸಂಬಂಧಪಡುತ್ತೆ. ಮಕ್ಕಳ ಮೆದುಳು ಎಷ್ಟು ಸೂಕ್ಷ್ಮ ಅಂದರೆ ಅಷ್ಟು ಇಂಪಾರ್ಟೆಂಟ್. ಅದು ಸಣ್ಣ ವಯಸ್ಸಿನಲ್ಲೇ ನಾವು ಅಷ್ಟು ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು. ಆ ಮೆದುಳಿಗೆ ಜ್ವರ ಅಂತೂ ಅಂಟಬಾರ್ದು, ತಲೆ ಬಿಸಿಯಾಗಿರಬಾರ್ದು. ತಲೆ ಬಿಸಿಯಾಗಿತ್ತು ಅಂತಂದರೆ ಮಕ್ಕಳಿಗೆ ತಲೆ ಬಿಸಿಯಾಗಿದೆ ಅಂತಂದು ನಾವು ಕೇರ್ಲೆಸ್ ಮಾಡಿದ್ರೆ ಅದು ಅತಿಯಾಗಿ ಬಿಸಿ ಆದಾಗ, ಹೈ ಫೀವರ್ ಆದಾಗ ಇಮಿಡಿಯೇಟಾಗಿ ಅವರು ನರನಾಡಿಗಳು ಮಸಲ್ಸ್ ಏನಿಗಿರುತ್ತೆ ಅದು ಅಂದರೆ ಪಿಟ್ಸ್ ಕಾಯಿಲೆಗೆ ಅದು ತುತ್ತಾಗುತ್ತೆ. ಕೈಗಳು, ಪಾದ, ಮುಖ ಎಲ್ಲ ಒಂಥರ ವಿಚಿತ್ರವಾಗಿ ನಡ್ಕೊಳ್ತಾ ಇರ್ತಾರೆ. ಆಮೇಲೆ ಎಲ್ಲ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ಅದು ಹಬ್ಬುತ್ತಾ ಬರುತ್ತೆ. ಬ್ರೀತಿಂಗ್ ಬಿಕಮ್ಸ್ ಹೆವಿ. ತೀರಾಗಿ ಅತಿಯಾಗಿ ಜೋರು ಉಸಿರಾಟ ಆಡ್ತಿರ್ತಾರೆ. ಬಾಡಿ ಏನಾಗುತ್ತೆ, ಸ್ಟಿಫ್ ಆಗುತ್ತೆ, ಅಲ್ಲಾಡ್ಸೋಕ್ಕಾಗೋದಿಲ್ಲ. ಆಮೇಲೆ ಕಣ್ಣು ಏನಾಗುತ್ತೆ, ಒಂದೇ ಕಡೆ ನೇರವಾಗಿ ದೃಷ್ಟಿಸಿ ನೋಡ್ತಾ ಇರ್ತದೆ, ಮೇಲ್ಭಾಗದಲ್ಲಿ ನೋಡ್ತಾ ಇರ್ತಾರೆ. ಆಮೇಲೆ ಬಾಯಲ್ಲಿ ನೊರೆ ಬರ್ತಾ ಇರುತ್ತೆ. ಸೊ ಆ ಮಕ್ಕಳು ಫೋರ್ಸಾಗಿ ಆ ರೀತಿ ವರ್ತಿಸ್ಬೇಕು ಅಂತಲೇ ಅವರು ವರ್ತಿಸ್ತಾ ಇರ್ತಾರೆ.
ಹೇಳ್ತಾರೆ. ಇದು ಅಂದರೆ ಹೆಚ್ಚಿಗೆ ತಣ್ಣಗಿರುವಂಥ ಇದು ಹೆವಿ ಕೋಲ್ಡ್, ತುಂಬ ತಣ್ಣಗಾಗ್ಬಿಡುತ್ತೆ ಅವ್ರ ದೇಹ. ಆಮೇಲೆ ತುಂಬ ಜ್ವರ ಕೂಡ ಬರುತ್ತೆ, ಕಾನ್ಸ್ಟಿಪೇಷನ್ನಿಂದ ಹೊಂದಿರ್ತಾರೆ, ಅಂದರೆ ಮಲವಿಸರ್ಜನೆ ಸರಿಯಾಗಿ ಮಾಡೋದಿಲ್ಲ. ಆಮೇಲೆ ಅವರು ಮಾತಾಡೋಕ್ಕೂ ಕೂಡ ಆಗೋದಿಲ್ಲ, ಸೋರ್ ಥ್ರೋಟ್ ಅಂದರೆ ಅವರ ಗಂಟಲು ಒಣಗೋಗಿರುತ್ತೆ. ಇನ್ಫೆಕ್ಷಸ್ ಡಿಸೀಸಸ್ ಇದು ಯಾವ ಕಾರಣದಿಂದ ಆಗುತ್ತೆ ಅಂದರೆ ಇನ್ಫೆಕ್ಷನ್ಸಿಂದ ಮಾತ್ರ. ಅಂದರೆ ಬ್ರೈನ್ ಇಂಜುರಿ ಅಥವಾ ಬ್ರೈನ್ ಇನ್ಫೆಕ್ಷನ್, ಬ್ರೈನಿಗೆ ಇನ್ಫೆಕ್ಟೆಡ್ ಅಂದರೆ ನಾವು ತೊಗೊಳ್ಳೋಂಥ ಆಹಾರ ಕೆಲವೊಂದು ನೇರವಾಗಿ ಅದರಲ್ಲಿ ಏನಾದ್ರು ಕ್ರಿಮಿ ಕೀಟ ಹುಳ ಇತ್ತು ಅಂದರೆ ನೇರವಾಗಿ ಮೆದುಳಿಗೆ ತಲುಪುತ್ತೆ. ಆ ಮೆದುಳಲ್ಲಿ ಏನೇನು ಇನ್ಫೆಕ್ಷನ್ಸ್ ಇರುತ್ತೋ ಅದು ದೇಹಕ್ಕೂ ಅಂಟುತ್ತೆ ಮತ್ತು ಮೆದುಳಿಗೂ ಅಂಟುತ್ತೆ. ಇದನ್ನು ನಾವು ಕನ್ವೆನ್ಷಲ್ಸ್ ಅಂತೀವಿ. ಇದನ್ನು ನಾವು ಸ್ಪಷ್ಟವಾಗಿ ಕನ್ನಡದಲ್ಲಿ ಹೇಳಬೇಕಂದ್ರೆ ಪಿಟ್ಸ್ ಕಾಯಿಲೆ ಅಂತಲೂ ನಾವು ಹೇಳ್ಬೋದು. ಸೊ ಮಕ್ಕಳ ಮೆದುಳು ಅಷ್ಟು ಇಂಪಾರ್ಟೆಂಟು. ಅದು ಮಾತಾಡೋದು ಅಷ್ಟೇ ಅಲ್ಲ, ತಂದೆ ತಾಯಿ ಮಾತಾಡೋದು ಅಷ್ಟೇ ಅಲ್ಲ, ತಂದೆ ಮಕ್ಕಳ ಜೊತೆ ಹೆಂಗೆ ವರ್ತಿಸ್ತಾರೆ ಅನ್ನೋದು ಅಷ್ಟೇ ಅಲ್ಲ, ಅದರ ಆರೋಗ್ಯ ಹೆಂಗಿರುತ್ತೆ ಅನ್ನೋದು ಕೂಡ ಅಲ್ಲಿ ಇಂಪಾರ್ಟೆಂಟ್. ಎಳೆ ಮೆದುಳಾಗಿರೋದ್ರಿಂದ ಅದಕ್ಕೆ ಒತ್ತಿ ಹಣ್ಣು ಮಾಡಿ ಒತ್ತಡವಾಗಿ ಅದಕ್ಕೆ ವಿಷಯಗಳನ್ನು ಫೀಡ್ ಮಾಡಬೇಕು ಅನ್ನೋ ವಿಷಯ ಅವಶ್ಯಕತೆಯೂ ಇಲ್ಲ. ಇರೋದು ಒಂದೇ ಒಂದು ಮನುಷ್ಯ ಜನ್ಮ, ಅದು ಅದರ ಜೀವನ ಅದು ಬಾಳ್ತಾ ಇರುತ್ತೆ. ಸೊ ಇದು ಸೂಕ್ಷ್ಮ. ಆ ಜೀವನಕ್ಕೆ ನಾವು ಅದಕ್ಕೆ ಕಲ್ಲು ಬಡಿಬಾರ್ದು ಅಷ್ಟೇ. ಇನ್ನು ನೆಕ್ಸ್ಟು ಇದನ್ನು ಹೆಂಗೆ ಕ್ಯೂರ್ ಮಾಡಬೇಕು ಅಂತಂದರೆ, ದ ಮೋಸ್ಟ್ ಕಾಮನ್ ಕಾಸ್ ಆಫ್ ಕನ್ವಲ್ಷನ್ಸ್ ಬೀಯಿಂಗ್ ಫೀವರ್. ತುಂಬ ಜ್ವರ ಬಂದಿರುತ್ತೆ, ಸ್ಟೆಪ್ಸ್ ಶುಡ್ ಬಿ ಟೇಕನ್ ಟು ಬ್ರಿಂಗ್ ಡೌನ್ ದ ಫೀವರ್. ಜ್ವರ ಕಮ್ಮಿ ಮಾಡೋದಕ್ಕೆ ಮೊದಲು ನಾವು ಅದು ನೋಡಬೇಕು. ಆ್ಯಂಡ್ ಐಸ್ ಕ್ಯಾಪ್ ಶುಡ್ ಬಿ ಯೂಸ್ಡ್ ಇಫ್ ಅವೈಲಬಲ್, ಅದರ್ವೈಸ್ ಎ ಕ್ಲೋತ್ ಸೋಕ್ಡ್ ಇನ್ ಕೋಲ್ಡ್ ವಾಟರ್ ಆರ್ ವೈಪ್ ಅ ಲಿಟಲ್ ಎಯೋಡ್ಯೂಕ್ಲೋನ್ ಆರ್ ಸ್ಪಿರಿಟ್ ಶುಡ್ ಬಿ ಪುಟ್ ಆನ್ ಅ ಚೈಲ್ಡ್ಸ್ ಫೋರ್ಹೆಡ್. ಅಂದರೆ ಮಗು ಹಣೆ ಮೇಲೆ ಒದ್ದೆ ಬಟ್ಟೆ ಮಾಡಿ ಹಾಕಬೇಕು. ಎ ವಾರ್ಮ್ ಬಾತ್ ಶುಡ್ ಬಿ ಗಿವನ್ ಟು ದಸ್ ಬೇಬೀಸ್ ಬಾಡಿ, ಅಂದರೆ ಬಿಸಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿಸ್ಬೇಕು. ಆಫ್ಟರ್ ದ ಬಾತ್ ದ ಬೇಬಿ ಶುಡ್ ಬಿ ಡ್ರೈಡ್, ವ್ರಾಪ್ಡ್ ಇನ್ ದ ವಾರ್ಮ್ ಟವಲ್ ಆ್ಯಂಡ್ ಪುಟ್ ಡ್ಯೂರಿಂಗ್ ಕನ್ವಲ್ಷನ್ಸ್ ದ ಫೀಟ್ ವಿಲ್ ಯೂಶಲಿ ಬಿಕಮ್ ಕೋಲ್ಡ್. ಪಾದಗಳು ತಣ್ಣಗಾಗಿರುತ್ತೆ, ಅದನ್ನು ಉಜ್ಜಬೇಕು. ದೇ ಶುಡ್ ಬಿ ಕೆಪ್ಟ್ ವಾರ್ಮ್ ಬೈ ವಿಗರಿಯಸ್ ರಬ್ಬಿಂಗ್. ಎ ಡಾಕ್ಟರ್ ಶುಡ್ ಬಿ ಸೆಂಟ್ ಫಾರ್ ಅಟ್ ಒನ್ಸ್. ಡಾಕ್ಟ್ರನ್ನ ಇಮಿಡಿಯೇಟಾಗಿ ಇಂಥ ಸಂದರ್ಭ ಇದ್ದಾಗ, ಪಾದ ತಣ್ಣಗಾಗಿದ್ದರೆ, ಇಂಥ ಪಿಟ್ಸನ್ನ ಕಾಯಿಲೆಗಳಿಗೆ ಮಕ್ಕಳು ತುತ್ತಾಗಿದ್ದರೆ ನಾವು ಇಮಿಡಿಯೇಟಾಗಿ ಹಣೆ ಮೇಲೆ ಒದ್ದೆ ಬಟ್ಟೆಯನ್ನು ಹಾಕಬೇಕಾಗತ್ತೆ, ಪಾದಗಳನ್ನು ಉಜ್ಜಬೇಕಾಗುತ್ತೆ, ಸ್ವಲ್ಪ ಉಗುರು ಬೆಚ್ಚಗಿನ ಸ್ನಾನವನ್ನು ಮಕ್ಕಳಿಗೆ ಮಾಡಿಸಿ ಬೆಚ್ಚಗೆ ಇಡಬೇಕಾಗತ್ತೆ. ಸೊ ಇದೆಲ್ಲ ಯಾವುದಕ್ಕೆ ಕಾರಣ ಅಂದರೆ ಬ್ರೈನ್, ಮೆದುಳಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರನ್ನೂ ಹಿಡಿಯೋಕ್ಕಾಗಲ್ಲ. ದೆನ್ ನೆಕ್ಸ್ಟ್ ಬಂದು ಕ್ರೋಪ್. ವೆನ್ ಅ ಚೈಲ್ಡ್ ಸಫರ್ಸ್ ಫ್ರಮ್ ಕ್ರೋಪ್, he has inflammations of the vocal cords. vocal cords ಅಂದರೆ ನಾವು ಮಾತಾಡುವಂತಹ ಕಂಠ. ಸೊ ಕಾಫಿಂಗ್, ಹಾರ್ನೆಸಸ್ ಆ್ಯಂಡ್ ಡಿಫಿಕಲ್ಟಿ ಇನ್ ಬ್ರೀತಿಂಗ್ ಆರ್ ದ ಸಿಂಪ್ಟಮ್ಸ್. ಅಂದರೆ ಉಸಿರಾಟ ಆಡೋದಕ್ಕೂ ತುಂಬ ಕಷ್ಟ ಆಗ್ತಾ ಇರುತ್ತೆ. ಕೆಮ್ಮು ಬೇಕಾದರೂ ಕೂಡ ಒಂಥರ ಕರ್ಕಶವಾದ ಕೆಮ್ತಾ ಇರ್ತೀವಿ. ಕ್ರಾಪ್ ಯೂಶಲಿ ಟ್ರಬಲ್ಸ್ ದ ಚೈಲ್ಡ್ ಅಟ್ ನೈಟ್. ರಾತ್ರಿ ನಿದ್ದೆ ಮಾಡಬೇಕಾದ್ರೆ ಅಂಥ ಕೆಟ್ಟದಾಗಿ ನಾಯಿ ಕೆಮ್ಮು ಅಂತ ಹೇಳ್ಬೋದಲ್ಲ, ನಾಯಿ ಥರ. ಸೊ ಕ್ಯೂರ್, ಕ್ರಾಪ್ ಶುಡ್ ಬಿ ಟ್ರೀಟೆಡ್ ವಿತ್ ಹಾಟ್ ಫರ್ಮೆಂಟೇಷನ್ಸ್ ಟು ದ ಥ್ರೋಟ್. ಅಂದರೆ ಗಂಟಲಿಗೆ ನಾವೇನು ಮಾಡಬೇಕು, ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ತಾ ಬರಬೇಕು. ರೂಮ್ ಶುಡ್ ಬಿ ಕೆಪ್ಟ್ ವಾರ್ಮ್. ಅಂದರೆ ಹಸಿ ಅಂಶ ಇರಬಾರ್ದು ರೂಮಲ್ಲಿ. ಏನಾದರೂ ಒಂಚೂರು ಹಸಿ ಅಂಶ ಇತ್ತು ಅಂದರೆ ಅದು ಉಸಿರು ಎಳ್ಕೊಂಡಾಗ ಹಸಿ ಅಂಶ ಹೋದಾಗ ಕಟ್ಟದಾಗಿ ಕೆಮ್ತಾರೆ. ದ ಚೈಲ್ಡ್ ಶುಡ್ ಬಿ ಕೆಪ್ಟ್ ಔಟ್ ಆಫ್ ಕೋಲ್ಡ್ ಡ್ರಾಫ್ಟ್ಸ್, ಬಟ್ ದ ರೂಮ್ ಶುಡ್ ಹ್ಯಾವ್ ಪ್ಲೆಂಟಿ ಆಫ್ ಫ್ರೆಶ್ ಏರ್. ಅಂದರೆ ವೆಂಟಿಲೇಷನ್ ಚೆನ್ನಾಗಿರಬೇಕು ಮನೆಯಲ್ಲಿ. ಆಮೇಲೆ ವೆಟ್ ಟವಲ್ಸ್, ದ ವಾಟರ್ wrung out should be hung around to keep the room moist. A doctor should be consulted. Least crop should develop into ಡೆಪ್ರಥೈ ಆರ್ ಅ ಸ್ಟ್ರೆಪ್ಟ್ ಇನ್ಫೆಕ್ಷನ್. ಅಂದರೆ ಕೆಲವೊಂದು ಸಣ್ಣ ಧೂಳು ಹೋದರೂ ಅತಿಯಾಗಿ ಕೆಮ್ತಾರೆ. ಏನಾದರೂ ಒಂದು ಒಗ್ಗರಣೆ ಅಂಶ ಇದ್ದಾಗ ಅವರು ನಾಯಿ ಕೆಮ್ಮುಗಳನ್ನು ಕೇಳ್ತಾರೆ, ಕಂಟ್ರೋಲೇ ಮಾಡ್ಕೊಳಕ್ಕಾಗೋದಿಲ್ಲ, ಅದು ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಇದನ್ನು ಕ್ರಾಪ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಇಸ್ ಚಾಫ್ಡ್ ಆರ್ ಇರಿಟೇಟೆಡ್ ಸ್ಕಿನ್. ಅಂದರೆ ಸ್ಕಿನ್ನಲ್ಲಿ ಕೆರೆತ ಬರ್ತಾ ಇರುತ್ತೆ, ಸುಮ್ಮನೆ ಕೆರ್ಕೋತಾ ಇರ್ತಾರೆ, ಅಲ್ಲಿ ಏನಿರೋದಿಲ್ಲ ಆದರೂ ಕೆರ್ಕೋತಾ ಇರ್ತಾರೆ. ಏನದು? ಇನ್ ದ ಫೋಲ್ಡ್ಸ್ ವೇರ್ ಮಾಯಿಶ್ಚರ್ ಕಲೆಕ್ಟ್ಸ್, ದ ಸ್ಕಿನ್ ಗೆಟ್ಸ್ ರೆಡ್ ಆ್ಯಂಡ್ ಸೋರ್ ಆ್ಯಂಡ್ ಲೇಟರ್ ಪೀಲ್ಸ್ ಆಫ್. ದಿಸ್ ಇಸ್ ಕಾಸ್ಡ್ ಬೈ ಡರ್ಟಿ ಕ್ಲೋತಿಂಗ್ ಆ್ಯಂಡ್ ವೆಟ್ ಡೈಪರ್ಸ್. ಅಂದರೆ ರ್ಯಾಷಸ್ ಅಂತ ನಾವಿಲ್ಲಿ ಕರಿತಾ ಬರ್ಬೋದು. ಅಂದರೆ ಇರಿಟೇಟೆಡ್ ಸ್ಕಿನ್ ಅಂದರೆ ಹಸಿ ಬಟ್ಟೆಗಳನ್ನು ಹಾಕ್ಕೊಂಡಾಗ, ಅಂದರೆ ಕೊಳಕಾಗಿರ್ತಕ್ಕಂಥ ಬಟ್ಟೆಗಳನ್ನು ಹಾಕ್ಕೊಂಡಾಗ ನಾವೆಲ್ಲ ಏನು ಮಾಡ್ತೀವಿ, ಅಷ್ಟು ಒಳಗಡೆ ಏನೋ ಹುಳುಗಳು ಇನ್ಫೆಕ್ಟ್ ಆಗಿರುತ್ತೆ, ಬ್ಯಾಕ್ಟೀರಿಯಾ ಎಲ್ಲ ಇನ್ಫೆಕ್ಟ್ ಆಗಿರುತ್ತೆ. ಸೊ ಅಲ್ಲಿ ತೇವಾಂಶ ಇರುತ್ತೆ.
ತೇವಾಂಶ ಆ ಜಾಗದಲ್ಲಿ ತೇವಾಂಶ ಇದ್ದಾಗ ಕೆರ್ಕೋಬೇಕು ಅನಿಸುತ್ತೆ. ಕೆರ್ಕೊಂಡು ಉಗುರು ಗಟ್ಟಿ. ಸೊ ಅದು ಕೆರ್ಕೊಂಡಾಗ ಏನಾಗುತ್ತೆ, ರ್ಯಾಷಸ್ ಫಾರ್ಮ್ ಆಗುತ್ತೆ. ರ್ಯಾಷಸ್ ಫಾರ್ಮ್ ಆಗೋದು ಒಣಗಿದಾಗ ಪೀಲ್ ಔಟ್ ಆಗುತ್ತೆ, ಸ್ಕಿನ್ ಪೀಲ್ ಔಟ್ ಆಗುತ್ತೆ. ಸೊ ಇದು ಕ್ಯೂರ್ ಏನು ಅಂದರೆ, ದ ಸ್ಕಿನ್ ಶುಡ್ ಬಿ ಕೆಪ್ಟ್ ಕ್ಲೀನ್ ಆ್ಯಂಡ್ ವಾಶ್ಡ್ ಆ್ಯಂಡ್ ಡ್ರೈಡ್ ಕ್ಲೋತ್ಸ್ ಶುಡ್ ಬಿ ಯೂಸ್ಡ್. ಡರ್ಟಿ ಆ್ಯಂಡ್ ಸಾಯಿಲ್ಡ್ ನ್ಯಾಪ್ಕಿನ್ಸ್ ಶುಡ್ ಬಿ ರಿಮೂವ್ಡ್ ಇಮಿಡಿಯೇಟ್ಲಿ. ಮಣ್ಣು ಅಂದರೆ ಧೂಳು ಗಲೀಜಿರ್ತಕ್ಕಂಥ ಬಟ್ಟೆಗಳನ್ನು ತೆಗೆದು ಹಾಕಬೇಕು. ಆಮೇಲೆ ಒಣಗಿರೋಂಥ ಬಟ್ಟೆಗಳನ್ನೇ ಉಪಯೋಗಿಸ್ಕೊಳ್ಬೇಕು. ಸ್ವಚ್ಛತೆಯಿಂದ ನಮ್ಮ ದೇಹನ ಕ್ಲೀನಾಗಿ ಕಾಪಾಡ್ಕೊಳ್ಬೇಕು. ಆಫ್ಟರ್ ರಿಮೂವಿಂಗ್ ದ ವೆಟ್ ಡೈಪರ್, ಪ್ಯಾಟ್ ದ ಸ್ಕಿನ್ ಡ್ರೈ ಆ್ಯಂಡ್ ಡಸ್ಟ್ ಇಟ್ ಲೈಟ್ಲಿ ವಿತ್ ಪೌಡರ್. ಅಂದರೆ ಮಕ್ಕಳು ಏನಾದರೂ ಡೈಪರ್ನ ಬಳಸ್ತಾ ಇದ್ದರೆ ಹಸಿಯಾಗಿ ಮತ್ತೆ ಒರೆಸ್ತೇನೆ, ಅಂದರೆ ಅವರು ಹಿಂದುಗಡೆ ಮಲ ವಿಸರ್ಜನೆ ಮಾಡುವಂಥ ಜಾಗದಲ್ಲಿ ನಾವು ಸ್ವಚ್ಛತೆನ ಕಾಪಾಡ್ಕೋಬೇಕು. ಪೌಡರ್ಗಳನ್ನು ಬಳಸ್ತಾ ಇರಬೇಕು. ಆವಾಗ ಅವು ಸ್ವಚ್ಛ, ಒಂಥರ ಹಗೂರ ಅನಿಸುತ್ತೆ ಮಕ್ಕಳಿಗೆ. ದ ನೆಕ್ಸ್ಟು ಪ್ರಿಕ್ಕಿ ಹೀಟ್ ಆರ್ ಹೀಟ್ ರ್ಯಾಶ್. ಪ್ರಿಕ್ಕಿ ಹೀಟ್ ಅಂದರೆ ಒಂಥರ ತುಕ್ಕೆ. If the weather is hot and the child is heavily clothed and in consequences perspirs profusely, heat rashes appear on the skin. ಅಂದರೆ ಮಕ್ಕಳಿಗೆ ಹಗುರವಾಗಿರೋ ಗಾಳಿ ಬರಬೇಕು, ಹಗುರವಾಗಿರೋ ಬಟ್ಟೆಗಳನ್ನು ಧರಿಸ್ಬೇಕು, ಕಾಟನ್ ಬಟ್ಟೆಗಳನ್ನು ಧರಿಸ್ಬೇಕು, ಗಾಳಿ ಬರಬೇಕು. ಟೈಟಾಗಿರೋ ಬಟ್ಟೆ ಹಾಕಿ ಮೂತಿ ಬರೀ ಕಣ್ಣು ಮಾತ್ರ ಬಿಟ್ಟು ಎಲ್ಲ ಮುಚ್ಚಾಕ್ಬಿಡ್ತಾರಲ್ಲ, ಸೊ ಅವಾಗ ಈ ಪ್ರಿಕ್ಕಿ ಹೀಟ್ ಅಂದರೆ ಹೀಟು ಜನ್ರೇಟ್ ಆಗುತ್ತೆ ದೇಹದಲ್ಲಿ. ಅಂದರೆ ಗಾಳಿ ಓಡಾಡಬೇಕು, ಅಂದರೆ ಬಟ್ಟೆ ಮುಖಾಂತರನೇ, ಕಾಟನ್ ಬಟ್ಟೆ ಅಂದರೆ ಗಾಳಿ ಓಡಾಡಬೇಕು, ಗಾಳಿ ಒಳಗೂ ಹೊರಗೂ ಓಡಾಡಬೇಕು. ಸೊ ಇಂಥ ಟೈಟಾಗಿರ್ತಕ್ಕಂಥ ಮಕ್ಕಳಿಗೆ ಬಟ್ಟೆ ಧರಿಸಿದಾಗ ಅದೇನಾಗುತ್ತೆ, ರ್ಯಾಷಸ್ ಫಾರ್ಮ್ ಆಗುತ್ತೆ ಸ್ಕಿನ್ ಮೇಲೆ. ಯಾಕೆಂದರೆ ದೇಹದ ಪ್ರತಿಯೊಂದು ಚರ್ಮ ಕಣಗಳು ಗಾಳಿಯಿಂದ ಗಾಳಿಗೆ ಒಡ್ಡಬೇಕು. ಹಿಯರ್ ಕ್ಯೂರ್, he should be tightly clothed and kept in cool surroundings in hot weather. He should be sponged several times a day and powder should be liberally applied on the back and chest. Though heat rashes are not serious, they cause a lot of discomfort because of itching sensation. The exactly application of mild lotion may help to cure pricky heat. ಅಂದರೆ ಲೋಷನ್ ಅಪ್ಲೈ ಮಾಡೋದ್ರ ಮುಖಾಂತರ ಕಮ್ಮಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು heat boils. Heat boils start as reddish pimples, accumulate pus and cause pain. They are common in India, especially in the summer months. ಮಕ್ಕಳಿಗೆ ಕೆಲವೊಂದು ದೇಹದಲ್ಲಿ ನಮಗೆ ಗೊತ್ತಿಲ್ಲದಂಗೆ ಅವ್ರು ಏನು ಬಿಸಿ ಪಾತ್ರೆಗಳನ್ನು ಮುಟ್ಟಿರಲ್ಲ, ಆದರೂ ಅವ್ರ ದೇಹದಲ್ಲಿ ಬಿಸಿ ಹೀಟ್ ಬಾಯ್ಲ್ಸ್ ಅಂತಂದರೆ ಗುಳ್ಳೆಗಳು, ನೀರು ತುಂಬಿರ್ತಕ್ಕಂಥ ಗುಳ್ಳೆಗಳು ದೇಹದ ಮೇಲೆ ಉತ್ಪತ್ತಿ ಆಗುತ್ತೆ. ಸೊ ಅದೇನಾಗುತ್ತೆ, ಅದನ್ನು ರೆಡ್ಡಿಶ್ ಪಿಂಪಲ್ ಅಂದರೆ ಪಿಂಪಲ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ಮುಟ್ಟಿದಾಗ ಅದು ನೋವು ಬರುತ್ತೆ. ಆಮೇಲೆ ಪಸ್ ಅಂದರೆ ಕ್ಯೂ ತುಂಬಿರುತ್ತೆ. ಸೊ ಇದು ಹೆಚ್ಚಾಗಿ ಈ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ಇದು ಹೆಚ್ಚಾಗಿ ಬರುತ್ತೆ. ಕ್ಯೂರ್, ಚಿಲ್ಡ್ರನ್ ಆರ್ ಗಿವನ್ ಎ ಫ್ರೀಕ್ವೆಂಟ್ ಆಯಿಲ್ ಬಾತ್ಸ್. ಎಣ್ಣೆ ಹಚ್ಚಿ ಸ್ನಾನ ಮಾಡೋದು ಅಂತಂದರೆ ಪ್ರತಿಯೊಂದು ಮಸಲ್ಗೆ ನಾವು ಎಣ್ಣೆ ಹಾಕಿ ತಿಕ್ಕಿದಾಗ ಅದು ಮಸಲ್ ಏನಾಗುತ್ತೆ, ದೇಹದ ಪ್ರತಿಯೊಂದು ಕಣ ಫ್ರೀ ಆಗುತ್ತೆ. ಆ್ಯಂಡ್ ಕೀಪ್ ದೇರ್ ಬಾಡಿ ಕೂಲ್. ಸೊ ಯಾವುದೇ ಥರ ಮಸಾಜ್ ಮಾಡ್ದೇ ಮಕ್ಕಳು ಎಳೆ ಆಗಿರ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ವಿಚ್ ಸ್ಪೇರ್ಸ್ ದಮ್ ಫ್ರಮ್ ಸಫರಿಂಗ್ ಆ್ಯಂಡ್ ಪೇನ್ ಕಾಸ್ಡ್ ಬೈ ಹೀಟ್ ಬಾಯ್ಲ್ಸ್. If boils occur in profusion, a doctor should be consulted. Then next ಬಂದು scabies or itch. This is caused by small insect called the itch mite. Itch mite ಅಂದರೆ ಸಣ್ಣದದು ಒಂದು ಕ್ರಿಮಿ. Children get it because of playing in dirty soil. It spreads from person to person, either through personal contact or by contact with an infected child's clothing. It causes a scratching sensation which increases in intensity at night. ರಾತ್ರಿ ಹೊತ್ತು ಈ ಮಣ್ಣಲ್ಲಿ ಆಟ ಆಡ್ತಾಯಿದ್ರೆ, ಹೊರಗಡೆ ಆಟ ಆಡ್ತಾಯಿದ್ರೆ ಬಂದು ಕೆಕ್ಕಲ್ ಮುಖ ತೊಳ್ಕೊಬೇಕು, ಇಲ್ಲ ಸಂಪೂರ್ಣ ಸ್ನಾನ ಮಾಡಬೇಕು. ಯಾವಾಗ ಹೊರಗಡೆ ಆಟ ಆಡ್ತಾ ಇರ್ತಾರೋ ಮಕ್ಕಳು, ಇಂಥ ಸಣ್ಣ ಕ್ರಿಮಿಗಳು ಮಕ್ಕಳ ದೇಹಕ್ಕೆ ಮುಟ್ಟಿದಾಗ ಅದೇನಾಗುತ್ತೆ, ತುರ್ಕೆ ಸ್ಟಾರ್ಟ್ ಆಗುತ್ತೆ. ತುರ್ಕೆ ರಾತ್ರಿ ಹೊತ್ತು ಪರ್ರ ಕಿರ್ತ್ಕೊತಿರ್ತಾರೆ. ಸೊ ಆ ಕಾರಣಕ್ಕೆ ಈ ಇಚ್ ಮೈಟ್ ಮಕ್ಕಳು ಆಟ ಆಡೋಕ್ಕೆ ಹೋದು ಬಂದ ಮೇಲೆ ಸ್ನಾನ ಮಾಡಿಸೋದು ಉತ್ತಮ. It is better to get the child cured by the itch by consulting a doctor in good time and thus also prevent others in the family from contracting it. ಮಕ್ಕಳು ಈ ಥರ ತುರ್ಕೆ ರೋಗಕ್ಕೆ ತುತ್ತಾಗಿದ್ದರೆ ಅದು ಪೇರೆಂಟ್ಸ್ಗೂ ಕೂಡ ಅದು ಅಂಟುತ್ತೆ, ಅಂದರೆ ಸ್ಪ್ರೆಡ್ಡಿಂಗ್ ಡಿಸೀಸ್ ಇದು. ದ ನೆಕ್ಸ್ಟ್ ಬಂದು ಎಂಜೆಮಾ. It occurs on the face and scalp and in the folds of the elbows and knees. It begins with redness and roughness. Then damp and crust develop.
ಸ್ಕ್ರ್ಯಾಚಿಂಗ್ ಅಗ್ರಿವೇಟ್ಸ್ ದ ಕಂಡೀಷನ್. ಎನ್ಸೆಮಾ ಅಂದರೆ ಮುಖದ ಮೇಲೆ, ಆಮೇಲೆ ಸ್ಕ್ಯಾಲ್ಪ್ ಅಂದರೆ ತಲೆ ತಲೆಭಾಗದಲ್ಲಿ, ಈ ರೆಡ್ಡಿಶ್ ಮತ್ತು ಮೊಣಕೈ ಮತ್ತು ಮೊಣಕಾಲು ಇಂಥ ಜಾಗದಲ್ಲಿ ಈ ಕೆಂಪಾಗಿ ರೆಡ್ಡಿಶ್ ಮತ್ತು ರಫ್ನೆಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಕೆರ್ಕೊಂಡು ಏನಾಗುತ್ತೆ, ಅದು ಆ ರೀತಿ ಗಟ್ಟಿಯಾಗಿ ಕೆಂಪಾಗುತ್ತೆ. ಎನ್ಸೆಮಾ. ಸ್ಟ್ರಾಂಗ್ ಸೋಪ್ಸ್ ಶುಡ್ ನಾಟ್ ಬಿ ಯೂಸ್ಡ್, ಅಂದರೆ ಹೆಚ್ಚಿಗೆ ಕೆಮಿಕಲ್ ಯುಕ್ತ ಅಂತ ಸೋಪ್ಗಳನ್ನು ಬಳಸಬಾರ್ದು. ಡಾಕ್ಟರ್ ಶುಡ್ ಬಿ ಕನ್ಸಲ್ಟೆಂಟ್ ಆ್ಯಂಡ್ ದಿಸ್ ಪ್ರಿಸ್ಕ್ರಿಪ್ಷನ್ಸ್ ಫಾಲೋಡ್ ಕೇರ್ಫುಲಿ ಟು ಫೈಟ್ ದ ಡಿಸೀಸ್. ದ ನೆಕ್ಸ್ಟ್ ಒಂದು ವರ್ಮ್ಸಲ್ಲಿ ತುಂಬ ಹಲವಾರಿದೆ. ಚಿಲ್ಡ್ರನ್ ಶುಡ್ ಸಫರ್ ಫ್ರಮ್ ವೆರೈಟಿ ಆಫ್ ವರ್ಮ್ ಇನ್ಫೆಕ್ಷನ್ಸ್ ಇನ್ ಇಂಡಿಯಾ. ದ ಮೋಸ್ಟ್ ಕಾಮನ್ ಆಫ್ ದೀಸ್ ಆರ್ ರೌಂಡ್ ವರ್ಮ್, ಥ್ರೆಡ್ ವರ್ಮ್, ಹುಕ್ ವರ್ಮ್ ಆ್ಯಂಡ್ ಟೇಪ್ ವರ್ಮ್. ರೌಂಡ್ ವರ್ಮ್ ಅಂತಂದ್ರೇನು? ದ ರೌಂಡ್ ವರ್ಮ್, an intestinal parasite, is of most frequent occurrence in children. It resembles the earthworm and is round and cylindrical and pointed at both ends. The male is about 10.2 centimeters to 20 centimeters long, and the female about 17.8 centimeters and 35.6 centimeters. The sources of infections are uncooked vegetables, contaminated food, or drinking water. Infection is through the skin by the larvae, and also through the air by breathing embryonated eggs with dust. The round worms, if present in large numbers, cause severe colic pain, irregular appetite, convulsions, and other nervous system in children. ರೌಂಡ್ ವರ್ಮ್, ಇಂಥ ಹುಳುಗಳು ಹೊಟ್ಟೆಯಲ್ಲಿ ಅಥವಾ ಮಲವಿಸರ್ಜನೆ ಮಾಡುವಂತಹ ಜಾಗದಲ್ಲಿ ಈ ಹುಳುಗಳು ಮಲವಿಸರ್ಜನೆ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಕೆರ್ತಾ ಒಂಥರ ಉರಿ ಅನಿಸುತ್ತೆ. ಆವಾಗ ಮಲದಲ್ಲಿ ನೋಡಿದ್ರೆ ಹುಳುಗಳು ಪತ್ತೆ ಆಗ್ತಾ ಇರುತ್ತೆ, ಸಣ್ಣ ಹುಳುಗಳು. ಸೊ ಇಂಥ ಹುಳುಗಳು ಇತ್ತು ಅಂತಂದರೆ ಮಕ್ಕಳು ಮಲ ವಿಸರ್ಜನೆಯಲ್ಲಿ ಸರಿಯಾಗಿ ಹೋಗ್ತಾ ಇಲ್ಲ, ನೋವು ಅನುಭವಿಸ್ತಾ ಇದ್ದಾರೆ, ಮತ್ತು ಆ್ಯಪಟೈಟ್ ಸಣ್ಣ ಆಗ್ತಾ ಇದ್ದಾರೆ, ಮತ್ತು ಕನ್ವಲ್ಷನ್ಸ್ ಅಂದರೆ ಈ ಹುಳುಗಳು ಬಂದಿದೆ ಅಂತಂದರೆ ನರ್ವಸ್ ಸಿಸ್ಟಮ್ಗೆ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ. ಸೊ ಇದರಿಂದ ನಾವು ಹೆಚ್ಚಿಗೆ ಮಕ್ಕಳನ್ನ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕಾಗತ್ತೆ. ಇದು ಯಾವುದರಿಂದ ಬರುತ್ತೆ ಅಂದರೆ ಸರಿಯಾಗಿ ಆಹಾರಗಳನ್ನು ಬೇಯಿಸದೇ ಇರೋದ್ರಿಂದ, ಆಮೇಲೆ ವಿಷಪೂರಿತ ಆಹಾರಗಳನ್ನು ತಗೊಳ್ಳೋದ್ರಿಂದ, ಸರಿಯಾಗಿ ನೀರು ಕುಡಿದೇ ಇರೋದ್ರಿಂದ ಈ ಮಲವಿಸರ್ಜನೆ ಜಾಗದಲ್ಲಿ ಇಂಥ ಹುಳುಗಳು ಪತ್ತೆ ಆಗ್ತಾ ಬರುತ್ತೆ. ದೆನ್ ನೆಕ್ಸ್ಟ್ ಬಂದು ಥ್ರೆಡ್ ವರ್ಮ್ಸ್. ಆ್ಯಸ್ ದ ವೆರಿ ನೇಮ್ ಇಂಡಿಕೇಟ್ಸ್, ದೇ ಆರ್ ಥ್ರೆಡ್ ಲೈಕ್, ಅಂದರೆ ದಾರದ ರೂಪದಲ್ಲಿರುತ್ತೆ ಈ ಥ್ರೆಡ್ ವರ್ಮ್. They measure about 6.35 cm to 12.7 mm and they are found mainly in children. ಮಕ್ಕಳಲ್ಲಿ ಈ ಥ್ರೆಡ್ ವರ್ಮ್ಸ್ಗಳನ್ನು ನಾವು ನೋಡ್ಬೋದು ಇನ್ ಎನಾರ್ಮಸ್ ನಂಬರ್. They inhabited the colon, especially the cecum. They usually cause irritation around the anus. ಅಂದರೆ ಮಲವಿಸರ್ಜನೆ ಮಾಡೋ ಜಾಗದಲ್ಲಿ ಈ ಮಕ್ಕಳು ಮಲ ಹೋಗ್ತಾ ಇರ್ಬೇಕಾದ್ರೆ ತುಂಬ ಕೆರ್ಕೊಳ್ತಾ ಇರ್ತಾರೆ, ಅಂದರೆ ಕಕ್ಸಕ್ಕೆ ಹೋಗ್ಬೇಕಾದ್ರೂ ಕೆರ್ಕೊಳ್ತಾ ಇರ್ತಾರೆ. ಸೊ ಅಲ್ಲಿ ಹುಳುಗಳು ಇದು ಥ್ರೆಡ್ ದಾರದ ರೂಪದಲ್ಲಿ ಇರುತ್ತೆ. ಆಮೇಲೆ ಸ್ಮೀರಿಂಗ್ ದ ಆ್ಯನಸ್ ವಿತ್ ಡೈಲ್ಯೂಟ್ ಎನಮಿನೇಟೆಡ್ ಮೆರ್ಕ್ಯುರಿ ಆಯಿಂಟ್ಮೆಂಟ್ ಅಟ್ ನೈಟ್, ಅಂದರೆ ಆ ಜಾಗದಲ್ಲಿ ಆಯಿಂಟ್ಮೆಂಟ್ನ ಹಚ್ಚೋದ್ರಿಂದ ಬಿಫೋರ್ ಗೋಯಿಂಗ್ ಟು ಬೆಡ್ ವಿಲ್ ನಾಟ್ ಓನ್ಲಿ ಅಲ್ಲೇ ದ ಇರಿಟೇಷನ್ ಬಟ್ ಕಿಲ್ ದ ವರ್ಮ್ಸ್ ಆ್ಯಂಡ್ ದ ಎಗ್ಸ್. ಅಲ್ಲಿ ಮೊಟ್ಟೆಗಳು ಹಾಕಿರುತ್ತೆ ಆ ಥ್ರೆಡ್ ವರ್ಮ್. ಸೊ ಅದನ್ನು ನಾವು ಕಮ್ಮಿ ಮಾಡಬೇಕಂದ್ರೆ ಕ್ರೀಮ್ ಹಚ್ಬೇಕು. The hookworm. The hookworm is also another common parasite of the intestines. It has a colonal head and the thread-like body. Infection with hookworm is mainly a rural disease. In older children going about the fields without any protection, the skin of the foot is the vulnerable spot. The symptoms vary: indigestion, dyspepsia, lack of energy, appetite, anemia, or common symptoms in the early stages and are followed by dropsy, palpitation, shortness of breath, and general debility in advanced stages of the infection. Hookworm ನಾವು ಎಲ್ಲೆಲ್ಲಿ ಈ ರೂರಲ್ ಡಿಸೀಸ್ ಅಂತ ಹೇಳ್ತೀವಿ ಇದನ್ನು. ಸೊ ಇದು ನಾವು ಸರಿಯಾಗಿ ಮಲವಿಸರ್ಜನೆ ಮಾಡುವಂಥ ಜಾಗದಲ್ಲಿ ನಾವು ಸರಿಯಾಗಿ ಊಟ ಮಾಡಿದ್ರು ಸರಿಯಾಗಿ ಮಲವಿಸರ್ಜನೆ ಮಾಡೋಕ್ಕಾಗ್ತಿಲ್ಲ, ನಮ್ಮಲ್ಲಿ ನಿಶಕ್ತಿ ಇದೆ, ಆಮೇಲೆ ಅನೀಮಿಯಾ ಅಂತ ರೋಗಗಳಿಗೆ ತುತ್ತಾಗಿದ್ದರೆ ಈ ಹುಕ್ವರ್ಮು ಇದೆ ಅಂತ ಅರ್ಥ. ಇನ್ಫೆಕ್ಷನ್ಸಿಂದ ಇದೆಲ್ಲ ಆಗುತ್ತೆ.
ಊಟನ ನಾವು ಸರಿಯಾಗಿ ಮಾಡಬೇಕು. ವಿತೌಟ್ ಎನಿ ಇನ್ಫೆಕ್ಷನ್, ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ಇಂಥ ರೋಗಗಳು ಬರೋದಿಲ್ಲ. ದೆನ್ ನೆಕ್ಸ್ಟ್ ಬಂದು ಟೇಪ್ ವರ್ಮ್. These worms are long, flat and tape-like and inhabitant the intestinal canal. ಅಂದರೆ ನಮ್ಮ ಸ್ಮಾಲ್ ಇಂಟೆಸ್ಟೈನ್, ಲಾಂಗ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಅಂತಿರಲ್ಲ, ಸೊ ಅಲ್ಲಿ ಆ ಕೆನಲಲ್ಲಿ ದೇ ಆರ್ ಯೂಶಲಿ ಸೆಗ್ಮೆಂಟೆಡ್ ವೈಟ್ ಆ್ಯಂಡ್ ಯೆಲ್ಲೋ ಇನ್ ಕಲರ್, ಹಳದಿ ಮತ್ತು ಬಿಳಿ ಕಲರಲ್ಲಿರುತ್ತೆ. ಎ ಲೀಡ್ ಪ್ಯಾರಾಸೈಟಿಕ್ ಲೈಫ್ ಬೈ ಅಟ್ಯಾಚಿಂಗ್ ದೆಮ್ಸೆಲ್ಸ್ ಟು ದ ಇಂಟೆಸ್ಟೈನಲ್ ವಾಲ್ಸ್. ಅಂದರೆ ಆ ಆ ಭಾಗದಲ್ಲಿ ಆ ವಾಲ್ಸ್ಗೆ ಅಂಟಿರುತ್ತೆ. ಎ ಟೇಪ್ ವರ್ಮ್ ಸೆಗ್ಮೆಂಟ್ಸ್ ಬ್ರೇಕ್ ಆ್ಯಂಡ್ ಕಮ್ ಔಟ್ ಇನ್ ದ ಫೇಸಸ್. ಆನಿಮಲ್ಸ್ ಸಚ್ ಆಸ್ ದ ಪಿಗ್ ವಿಚ್ ಈಟ್ refuse, harbor them and act as an intermediary force till the eggs and larvae develop. They pass into the digestive system of human beings through such meat being eaten. ಅಂದರೆ ಹಂದಿಯಲ್ಲಿ ಈ ಅಂಶಗಳನ್ನು ನಾವು ಹೆಚ್ಚಾಗಿ ನೋಡ್ತೀವಿ. ಈ ಹಂದಿನ ನಾವು ತಿಂದಾಗ ಆ್ಯನಿಮಲ್ಸ್ ಸಚ್ ಎಸ್ ಪಿಗ್ ವಿಚ್ ಈಟ್ ರೆಫ್ಯೂಸ್, ಅಂದರೆ ಅದು ಹೇಸಿಗೆ ಹೆಚ್ಚಾಗಿ ತಿನ್ನತ್ತೆ ಅಲ್ವಾ. ಮತ್ತು ಕೊಳೆತಿರುವಂತಹ ತರಕಾರಿಗಳು ಅಥವಾ ಏನೇ ಒಂದು ಕೊಳತಾಗಿರೋತಕ್ಕಂಥದ್ದು ಅದು ತಿನ್ನತ್ತೆ ನಾವು ನೋಡಿದ್ರೆ. ಸೊ ಅಥವಾ ಎಲ್ಲ ಕಟ್ ಮಾಡಿ ಬಿಸಾಕಿರುತ್ತೆ, ಇಂಥದ್ದನ್ನು ತಿನ್ನತ್ತೆ. ಸೊ ಅದನ್ನು ನಾವೇನು ಮಾಡ್ತೀವಿ, ತಗೊಂಬಂದು ನಾವು ಹೆಚ್ಕೊಂಡು ಕಚ್ಚ ಮಾಡಿ ತಿಂತೀವಿ. ಸೊ ಅದೇನಾಗುತ್ತೆ, ಅದರಲ್ಲಿ ಎಲ್ಲನೂ ಚೆನ್ನಾಗಿ ಬೇಯಿಸಿದ್ದೀವಿ ನಾವು ಅಂದ್ಕೊಂಡಿದ್ರೆ ಅದು ಬೆಂದಿರೋದಿಲ್ಲ. ಸೊ ಅದರಲ್ಲೆಲ್ಲೋ ಒಂದು ಕಡೆ ಕ್ರಿಮಿಕೀಟಗಳು ತುಂಬಿರುತ್ತೆ. ಸೊ ಅದನ್ನೇನು ಮಾಡ್ತೀವಿ, ನಾವು ಅದನ್ನು ತಿಂತೀವಿ. ಅದರಲ್ಲಿ ಕೆಲವೊಂದು ಇಂಥ ಟೇಪ್ ವರ್ಮ್ಸ್ಗಳು, ಅದ್ರ ಮೊಟ್ಟೆಗಳು ಎಲ್ಲ ಇರುತ್ತೆ. ಅದನ್ನು ನಾವೇನಾದರೂ ಮನುಷ್ಯರು ತಿಂದಾಗ ಸೊ ಮನುಷ್ಯನಲ್ಲಿ ಏನಾಗುತ್ತೆ, ಇಂಥ ಟೇಪ್ ವರ್ಮ್ಸ್ಗಳು ಪತ್ತೆ ಆಗ್ತಾ ಬರುತ್ತೆ. ಅದು ಇಂಟೆಸ್ಟಿನಲ್ ಕೆನಲ್ಗೆ ಸರಿಯಾಗಿ ನಾವು ಎಂಥದೇ ಆಹಾರವನ್ನು, ಮಾಂಸ ಆಗಿರ್ಬೋದು ಇಲ್ಲಾಂದರೆ ಸಸ್ಯಾಹಾರಿನೇ ಆಗಿರಬಹುದು, ನಾವು ಅದನ್ನು ಸರಿಯಾಗಿ ಹೊರಗಡೆಯಿಂದನೇ ತರ್ತಾ ಇರ್ಬೋದು. ಅಂಥ ಆಹಾರಗಳನ್ನು ನಾವು ಅದನ್ನು ಸರಿಯಾದ ಪ್ರಮಾಣದಲ್ಲೇ ನಾವು ಬೇಯಿಸಿ ಸರಿಗೆ ತೊಳೆದು ಬೇಯಿಸಿ ಸ್ವಚ್ಛತೆಯಿಂದನೇ ಕಾಪಾಡ್ಕೊಂಡು ತಿಂದರೆ ಮಕ್ಕಳಿಗೆ ಇದು ಯಾವುದೇ ಥರ ರೋಗ ರುಜಿನಗಳು ಇದೆಲ್ಲ ಮೆದುಳಿಗೆ ಸಂಬಂಧಪಡುತ್ತೆ. ಏನೇ ಆದರೂ ಮಕ್ಕಳದು ಪುಟ್ಟ ಮನಸ್ಸು ಇರೋದೊಂದು ಜೀವನ. ಆ ಮನಸ್ಸಿಗೆ ಅಥವಾ ಆ ಮೆದುಳಿಗೆ ನಾವೇನಾದ್ರು ತೊಂದರೆ ಕೊಡ್ತಾ ಇದ್ದೀವಿ, ಇಂಡೈರೆಕ್ಟಾಗಿ ತೊಂದರೆ ಕೊಡ್ತಾ ಇದ್ದೀವಿ ಅಂದರೆ ಅದರ ಜೀವನ ನಾವು ಹಾಳು ಮಾಡ್ತಾ ಇದ್ದೀವಿ ಅಂತ ಅರ್ಥ. ಈ ಕೋಲಿಕ್ಕು, ಕಾನ್ಸ್ಟಿಪೇಷನ್, ಡಯೂರಿಯಾ, ಆಮೇಲೆ ಕಾಮನ್ ಕೋಲ್ಡು, ಆಮೇಲೆ ಕನ್ವಲ್ಷನ್ಸು, ಕ್ರಾಪ್, ಇರಿಟೇಟೆಡ್ ಸ್ಕಿನ್ನು, ಹೀಟ್ ರ್ಯಾಶು, ಹೀಟ್ ಬಾಯ್ಲ್ಸು, ಇಚ್ಚು, ವರ್ಮ್ಸು, ಎನ್ಸೆಮ, ಥ್ರೆಡ್ ವರ್ಮ್, ರೌಂಡ್ ವರ್ಮ್, ಹುಕ್ ವರ್ಮ್, ಟೇಪ್ ವರ್ಮ್, ಇದಕ್ಕೆಲ್ಲ ಪೇರೆಂಟ್ಸೇ ಮಕ್ಕಳನ್ನು ಇಲ್ಲಿ ಕಾಪಾಡ್ಕೊಳ್ಬೇಕಾಗತ್ತೆ. ನಾವು ಮುಂಜಾಗ್ರತೆ ಕ್ರಮ ತಗೊಳ್ಳಿಲ್ಲ ಅಂದರೆ ಅವ್ರ ಕೈಯಲ್ಲಿ ಅವ್ರಿಗೇನು ಗೊತ್ತಾಗುತ್ತೆ. ಸೊ ಇದೆಲ್ಲ ಮೈನರ್ ಇನ್ಫೆಂಟ್ ಡಿಸೀಸಸ್ ದಟ್ ಆರ್ ಡಿಸ್ಕಸ್ಡ್ ಇನ್ ದಿಸ್ ಚಾಪ್ಟರ್.